ಹೇ ಗೈಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಕ್ಚುಲಿ ಇದು ಹಬ್ಬದ್ಕಿಂತ 2 ದಿನ ಮುಂಚೆ ನಾನು ಮನೆ ಕ್ಲೀನ್ ಮಾಡ್ಕೊಂತಿರೋ ವ್ಲಾಗ್. ನಾನು ಇದನ್ನ ಎಡಿಟ್ ಮಾಡೋದಕ್ಕೂ ಆಗ್ಲಿಲ್ಲ, ಅಪ್ಲೋಡ್ ಮಾಡೋದಕ್ಕೂ ಆಗ್ಲಿಲ್ಲ. ಯಾಕಂದ್ರೆ ಗೊತ್ತಿರ್ಬೋದು, ಮಗು ಇರೋ ಮನೇಲಿ ಎಲ್ಲಾ ಟೈಮು ಕೂಡ ಆ ಮಗುನೇ ತಗೊಂಡ್ಬಿಡತ್ತೆ. ಅದಕ್ಕೆ ನನ್ನ ಟೈಮ್ ಮೇಲೆ ನನ್ನ ಪಾಪುಗೆ ಪೂರ್ತಿ ಹಕ್ಕಿದೆ. ಅವ್ನ್ದು ಫುಲ್ ಎಲ್ಲಾ ಕೆಲ್ಸಗಳು ಮುಗಿಸಿದ್ಮೇಲೆ ನಾನು ನನ್ನ ಕೆಲ್ಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅದೇ ತರ ಹೇಳಿ ಹೇಳಿ ಹಬ್ಬದಲ್ಲಿ ನನಗೆ ಇಡೀ ತಿಂಗಳಿಂದನೂ ನಾನು ಕ್ಲೀನ್ ಮಾಡ್ಕೋಬೇಕು, ಡೀಪ್ ಕ್ಲೀನ್ ಮಾಡ್ಲೇಬೇಕು ಅಂತ ಅನ್ಕೊಂಡ್ರು ಕೂಡ ಆಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅವ್ನು ಬಿಡ್ತಾನೆ ಇರ್ಲಿಲ್ಲ. ಮಗು ಇರೋ ಮನೇಲಿ ಗೊತ್ತಿರತ್ತೆ, ಅಮ್ಮಂದಿರ್ ಟೈಮ್ ಅಂತೂ ಮಕ್ಳಿಗೆ ತಿನ್ಸೋದು, ಅವರಿಗೆ ಏನ್ ತಿನ್ಸೋದು ಅನ್ನೋ ಯೋಚನೆ ಮಾಡಿನೇ ಆ ಫುಲ್ ಟೈಮ್ ಎಲ್ಲ ಹೋಗ್ಬಿಡತ್ತೆ. ಈಗ ಅನ್ಕೊಂಡೆ ನಾನು ಅಷ್ಟೇ ಕೆಲಸ ಮಾಡ್ದಲೆ ಹಾಗೆ ಸುಮ್ನೆ ಇದೀನಿ. ಅದು ಬೇರೆ ನನಗೆ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಮನೆ ಕೆಲಸ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಬೇಜಾರು. ಬಿಕಾಸ್ ನನ್ನ ಅಮ್ಮನ ಮೇಲೆ ನಾನು ಫುಲ್ ಡಿಪೆಂಡ್ ಆಗಿದ್ದೆ. ಮಗು ಆದ್ಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಆದ್ಮೇಲೆ ಅಮ್ಮ ನೋಡ್ಕೊಳ್ತಿತ್ತಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಸೋಮಾರಿ ಆಗ್ಬಿಟ್ಟಿದ್ದೆ. ಡೀಪ್ ಕ್ಲೀನ್ ಮಾಡ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ನಿಮ್ಗೂ ಯಾರಿಗೆಲ್ಲ ಈ ತರ ಬಾಣಂತನ ಆದ್ಮೇಲೆ ಸೋಮಾರಿತನ ಏನಾದ್ರು ಬಂದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಅದು ಅಲ್ದಲೆ ನನಗೆ ಇತ್ತೀಚೆಗೆ ಅಂತ ಅಲ್ಲ, ಪಾಪು ಆದ್ಮೇಲೆ ಸ್ವಲ್ಪ ಎಲ್ಲ ಮರ್ತೋಗೋ ಕಾಯಿಲೆ ಬೇರೆ ಸ್ಟಾರ್ಟ್ ಆಗಿದೆ. ಪಾಪು ಬಗ್ಗೆ ಏನು ಮರೆಯೋದಿಲ್ಲ, ಆದ್ರೆ ನಾನ್ ಮಾಡೋ ಕೆಲ್ಸನ ಅಲ್ಲಿ ಇಲ್ಲಿ ಏನಾದ್ರು ಇಟ್ರೆ ಪೂರ್ತಿಯಾಗಿ ಮರ್ತೋಗ್ತಾ ಇದೀನಿ. ಯಾಕೆ ಅಂತ ನಿಜವಾಗ್ಲೂ ನನಗೆ ಅರ್ಥನೇ ಆಗಿಲ್ಲ. ಈ ವಿಡಿಯೋ ನೋಡ್ಬೇಕಾದ್ರೆ ನನಗೆ ನಗು ಬರ್ತಾ ಇತ್ತು. ನಾನೇನೋ ಮರ್ತ್ಬಿಟ್ಟು ಎಲ್ಲ ಹುಡುಕ್ತೀನಿ, ಏನೇನೋ ಮಾಡ್ತಾ ಇರ್ತೀನಿ. ಈ ತರ ಡೀಪ್ ಕ್ಲೀನ್ ಮಾಡಿ, ಅದ್ರಲ್ಲೂ ಹಬ್ಬಕ್ಕೆ ಅಂತ ನನಗೆ ಡೀಪ್ ಕ್ಲೀನ್ ಮಾಡ್ದಲೆ ನಾನು ತುಂಬಾ ಅಂದ್ರೆ 1.5 ವರ್ಷ ಆದ್ಮೇಲೆ ಆಗೋಯ್ತು. ಇಲ್ಲ, ಪಾಪು ಆದಾಗಿಂದ ನಾನು ಮಾಡೇ ಇಲ್ಲ. ಅಕಸ್ಮಾತ್ ಮಾಡೋದಾದ್ರೆ ನನ್ ಗಂಡನ್ ಹೆಲ್ಪೋ ಇಲ್ಲ ನನ್ ಮಗಳು ಹೆಲ್ಪೋ ಏನಾರು ತಗೊಂತಾ ಇದ್ದೆ. ಅದ್ರಲ್ಲೂ ನನ್ ಮಗಳು ಅಂತೂ ಸಿಕ್ಕಾಬಟ್ಟೆ ನನಗೆ ಹೆಲ್ಪ್ ಮಾಡೋಳು. ಅವಳು ಮಾಡ್ಕೊಡೋ ಚಿಕ್ಕ ಪುಟ್ಟ ಕೆಲ್ಸಗಳು ನನಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಇದೇನ್ ಚಿಕ್ಕ ಪುಟ್ಟದಲ್ವಾ ಅಂತ ಅವಳಿಗೆ ಆರ್ಡರ್ ಮಾಡ್ತಾ ಇದ್ದೆ. ಪಾಪ ಅನ್ನಿಸ್ತು. ಅವಳು ತುಂಬಾನೇ ನೆನಪಾದ್ಲು. ಅವಳು ಕಾಲೇಜಿಗೆ ಹೋಗಿದ್ಲು. ಅವಳು ಏನಾದ್ರು ಇದ್ದಿದ್ರೆ ನನಗೆ ನಿಜವಾಗ್ಲೂ ಇಷ್ಟಕ್ಕೊಂದು ಟಯರ್ಡ್ನೆಸ್ ಅಂತೂ ಆಗ್ತಾ ಇರ್ಲಿಲ್ಲ. ಈ ತರ ಚಿಕ್ಕ ಪುಟ್ಟ ಕೆಲ್ಸಗಳನ್ನೆಲ್ಲ ಅವಳ ಕೈಲೇ ವಹಿಸ್ಕೊಟ್ಬಿಡ್ತಾ ಇದ್ದೆ. ಇನ್ನ ಫ್ರಿಡ್ಜ್ ಅಂತೂ ನಂದು ಎಷ್ಟು ಗಲೀಜಾಗಿ ಹೋಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನೋಡೋದಕ್ ಆಗ್ತಾ ಇರ್ಲಿಲ್ಲ. ಬಿಫೋರ್ ವಿಡಿಯೋನ ನಾನು ತಕ್ಕೊಂಡಿಲ್ಲ. ಅದೆಲ್ಲ ಹಾಲು ಅದು ಇದು ಎಲ್ಲ ಚೆಲ್ಬಿಟ್ಟು, ಅದು ಅಲ್ದಲೆ ಹಬ್ಬ ಬೇರೆ ಹತ್ರ ಬರ್ತಾ ಇದೆ, ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಫ್ರಿಡ್ಜ್ ತುಂಬಾನೇ ಗಲೀಜಾಗಿ ಹೋಗಿತ್ತು. ಈ ತರ ಕ್ಲೀನ್ ಮಾಡಿ ಮೇಲೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಏನೋ ಒಂಥರ ಫ್ರಿಡ್ಜ್ ಇಷ್ಟೊಂದು ಕ್ಲೀನ್ ಆಗ್ತಿದೆ, ಮನೆ ಎಷ್ಟೊಂದು ಕ್ಲೀನ್ ಆಗಿದೆ ಅಂದ್ಮೇಲೆ ಏನೋ ಒಂಥರ ನೆಮ್ಮದಿ ಸಿಗತ್ತೆ ಅಲ್ವಾ. ಅದ್ರಲ್ಲೂ ನನಗೆ ಈ ಗಣಪತಿ ಹಬ್ಬ ತುಂಬಾನೇ ಸ್ಪೆಷಲ್. ಒಂದು ಚಿಕ್ಕ ಸ್ಟೋರಿ ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಎಲ್ಲಾ ವಿಡಿಯೋಸ್ ಅಲ್ಲೂ ನಾನು ಹೇಳೋ ಹಾಗೇನೆ ಒಂದು 13 ಇಯರ್ಸ್ ಏಜ್ ಗ್ಯಾಪ್ ಇದೆ. ಆದ್ರೆ ಅಂದ್ರೆ ನಂದೇನು ಪ್ರಾಬ್ಲಮ್ ಇಲ್ಲ. ನನಗೆ ಬೇಗ ಮದ್ವೆ ಆಗಿರೋದ್ರಿಂದ ನನ್ನ ಮಗಳು ಬೇಗ ಹುಟ್ಟಿದ್ಲು. ಅದಾದ್ಮೇಲೆ ಒಂದು 10-12 ಇಯರ್ಸ್ ನಾವು ಮಗು ಬೇಡ ಅಂತ ಇದ್ವಿ. ಆಮೇಲೆ ಮಗು ಬೇಕು ಅಂತ ಟ್ರೈ ಮಾಡಿದ್ಮೇಲೆ ನಮಗೆ ಮಗು ಆಗ್ತಾ ಇರ್ಲಿಲ್ಲ. ಸೊ ಹಿಂಗೇನೆ, ಅದೇನ್ ದೊಡ್ಡ ವಿಷಯನೂ ಅಲ್ಲ. ಅದು ಸ್ವಲ್ಪ ಟೈಮ್ ತಗೊಳತ್ತೆ. ಆದ್ರೆ ನಮ್ಮ ಮೈಂಡಿಗೆ ಅಂದ್ರೆ ಎಸ್ಪೆಷಲಿ ನನ್ನ ಮೈಂಡಿಗೆ ಏನಾಗಿದ್ಯೋ, ನನ್ನ ಬಾಡಿ ಏನಾಗಿದ್ಯೋ ಅಂತ ಏಜ್ ಅಂತೂ ಅಂತ ಏನಿಲ್ಲ. ಬಿಕಾಸ್ ನನಗೊಂದು 29 ಇಯರ್ಸ್ ಅಂದ್ರೆ 29 ಇಯರ್ಸ್ ಇರ್ಬೇಕಾದ್ರೆ ನನಗೆ ಪಾಪು ಆಗಿದ್ದು. ಏಜ್ ಮೇಲೆ ಏನು ಅನ್ನಿಸ್ಲಿಲ್ಲ. ಬಟ್ ಸ್ವಲ್ಪ ನನ್ನ ಮಗಳಿಗೆ ಅಂದ್ರೆ ಈ ತರ ಒಂದ್ ಮಗು ಆದ್ಮೇಲೆ ಸ್ವಲ್ಪ ತುಂಬಾ ವರ್ಷ ಬಿಟ್ಟಾದ್ಮೇಲೆ ಈ ತರ ಇನ್ನೊಂದ್ ಮಗು ಟ್ರೈ ಮಾಡ್ತಿರ್ಬೇಕಾದ್ರೆ ಏನಾದ್ರು ಬಾಡಿಲಿ ಏನಾದ್ರು ಚೇಂಜ್ ಆಗಿರುತ್ತಾ ಅದು ಇದು ಅಂತ ಟೆನ್ಷನ್ ಇರ್ತಾ ಇತ್ತು. ಅದೇ ತರ ಒಂದ್ ವರಮಹಾಲಕ್ಷ್ಮಿ ಹಬ್ಬ ಬಂತು. ವರಮಹಾಲಕ್ಷ್ಮಿ ಹಬ್ಬದ ದಿನ ಫನ್ನಿ ಅನ್ನಿಸ್ಬೋದು ನಿಮ್ಗೆ ಮೇ ಬಿ, ಆದ್ರೂ ಹೇಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಕೇಳ್ಕೊಂಡೆ, ಈ ತರ ಏನಾದ್ರು ಹೆಣ್ಮಗು ಏನಾದ್ರು ಆದ್ರೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಕಂಟಿನ್ಯೂ ಆಗಿ ಅಂದ್ರೆ ದೇವರನ್ನೆಲ್ಲ ಕೂರಿಸ್ಬಿಟ್ಟು ನಾನು ಮಾಡಲ್ಲ. ಆತರ ಏನಾದ್ರು ಆದ್ರೆ ನಾನು ಈ ತರ ದೇವರನ್ನ ಮಾಡ್ತೀನಿ, ಲಕ್ಷ್ಮಿನ ಕೂರ್ಸಿರ್ತೀನಿ ಅಂತ ಹೇಳ್ಕೊಂಡಿದ್ದೆ. ಆದ್ರೆ ಅದು ಆಗ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಗಣಪತಿ ಹಬ್ಬ ಬಂತು ಸ್ವಲ್ಪ ದಿನ ಆದ್ಮೇಲೆ. ಗಣಪತಿ ಹಬ್ಬದ ದಿನಾನು ಅದೇ ತರ ಕೇಳ್ಕೊಂಡೆ, ಏನಾದ್ರು ಗಂಡ್ಮಗು ಏನಾದ್ರು ಆದ್ರೆ ವರ್ಷ ಗಣಪತಿನ ಕೂರಿಸ್ತೀನಿ ಅಂತ ಹೇಳ್ಬಿಟ್ಟು. ಏನೋ ಗೊತ್ತಿಲ್ಲ, ಆಯ್ತು, ಗಂಡ್ಮಗುನೇ ಆಯ್ತು. ತುಂಬಾ ಖುಷಿ. ಇದು ಈ ಹಬ್ಬದಲ್ಲಿ ನನ್ ಮಗಂಗೆ ರಿಲೇಟೆಡ್ ಆಗತ್ತೆ ಅಲ್ವಾ. ಸೊ ನನಗೆ ಈ ಹಬ್ಬ ಅಂದ್ರೆ ತುಂಬಾ ಸ್ಪೆಷಲ್. ಈ ಹಬ್ಬ ನಾನು ತುಂಬಾ ಕ್ಲೀನ್ ಮಾಡ್ಕೊಂಡು ಎಲ್ಲಾನು ನೀತಿ ನಿಯಮದಿಂದ ಮಾಡ್ಬೇಕು ಅಂತ ಅನ್ಕೊಂಡೆ ಮಾಡೋದು. ಅದ್ರಲ್ಲಿ 2 ವರ್ಷದಿಂದ ಅಂತೂ ನನಗೆ ತುಂಬಾನೇ ಸ್ಪೆಷಲ್ ಆಗೋಗಿದೆ ಈ ಹಬ್ಬ.
ನನ್ನ ಕೆಲಸ ಮುಗಿಯೋಷ್ಟ್ರೊಳಗೆ ಮಧ್ಯಾಹ್ನ 2 ಗಂಟೆ ಏನೋ ಆಗಿತ್ತು. ಅಂದ್ರೆ ಒಂದ್ ರೂಮ್‌ನ ಕ್ಲೀನ್ ಮಾಡ್ಕೊಳ್ಳೋಷ್ಟ್ರೊಳಗೆ. ಅಷ್ಟ್ರೊಳಗೆ ನನ್ನ ಪಾಪು ಬಂದಿದ್ದ. ಅವ್ನು ಬಂದ್ಮೇಲೆ ಅಂತೂ ನನಗೆ ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ. ಅಮ್ಮ ನೋಡ್ಕೊಂಡ್ರು. ಅಮ್ಮ ಇದ್ರು ಅವ್ನು ನನ್ನ ಜೊತೆನೇ ಇರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವ್ನ ಹಿಂದೆ ಓಡಾಡೋದೇ ಒಂದ್ ಕೆಲಸ ಆಗೋಯ್ತು. ಆಮೇಲೆ ಅವನ ಫ್ರೆಂಡ್ ಕೂಡ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಆ ಇಲ್ಲಿ ತನಕ ಯಾರ್ಯಾರು ನನ್ನ ವಿಡಿಯೋನ ನೋಡಿದಿರೋ ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.